ಆದ್ಯ, ಅವ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ನನ್ ನಂಬಿಕೆ ನಿಜ ಆಗಿ ಚಾರುನೇ ನಿನ್ನ ಸಾಯ್ಸಕ್ ನೋಡಿದ್ರೆ ಮಾತ್ರ. ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಅವಳನ್ನ ಸಾಯಿಸಿ ನೀನ್ ಜೈಲಿಗೆ ಹೋಗ್ತೀಯಾ? ಇಲ್ಲ, ಅವಳನ್ನ ಜೈಲಿಗೆ ಕಳ್ಸಿ ನೀನ್ ಸಂಭ್ರಮ ಮಾಡ್ತೀಯಾ? ಚಾರು ಇಲ್ಲ ಅಂದ್ರೆ ನಮ್ಗೆ ಯಾರು ಅಡ್ಡ ಇರಲ್ಲ. ಚಾರು ಅಡ್ಡ ಅಂತ ನೀನ್ ಅನ್ಕೋತಾ ಇದೀಯಾ? ನಾನ್ ಅಡ್ಡ ಇದ್ದೀನಿ ಅಂತ ಅವ್ರು ಅನ್ಕೋತಿದ್ದಾರೆ. ನಿಜವಾಗ್ಲೂ ಚಾರು ನನ್ನ ಸಾಯಿಸ್ಬೇಕು ಅಂತ ನೋಡ್ತಿದ್ರೆ ಅವಳನ್ನ ಸಾಯಿಸೋದು, ಜೈಲಿಗೆ ಕಳ್ಸೋದು ಸಮಸ್ಯೆಗೆ ಪರಿಹಾರ ಅಲ್ಲ ಸೀನು. ನನ್ನನ್ನು ನನ್ನ ಪ್ರೀತಿನೂ ಮರ್ತು ಹೋಗಿ ಚಾರುಗೆ ನೀನು ಹತ್ರ ಆಗ್ಬೇಕು. ಅದು ನನ್ನ ಕೈಯಲ್ಲಿ ಆಗಲ್ಲ ಆದ್ಯ. ನನಗ್ ನೀನ್ ಬೇಕು. ನಾನ್ ನಿನಗ್ ಬೇಕು ಅಂದ್ರೆ ಅವರಿಗೆ ನನ್ನ ಪ್ರಾಣ ಬೇಕು. ನನಗೆ ನನ್ನ ಪ್ರಾಣ ಬೇಕು. ಮದ್ವೆ ಮಾಡ್ಕೊಂಡಿರೋ ಚಾರುನ ದೂರ ಇಟ್ಟು ನೀನು ಹೊರಗಡೆ ಎಲ್ಲೋ ತಿರುಗಾಡ್ತಿದ್ಯಾ. ಯಾವಾಗ್ಲೂ ಇರೋ ಹಾಗೆ ಈಗ್ಲೂ ನನ್ ಮೇಲೆ ಪ್ರೀತಿ ತೋರಿಸ್ತಿದ್ಯಾ. ಅದೇ ಅವರಿಗೆ ಇಷ್ಟ ಆಗ್ತಿಲ್ಲ. ನಾನೊಬ್ಳು ಇರೋದ್ರಿಂದ ನೀನು ಚಾರು ಒಂದಾಗೋಕ್ಕಾಗ್ತಿಲ್ಲ ಅನ್ಕೋತಿದ್ದಾರೆ. ನೀವಿಬ್ರು ಒಂದಾಗದೆ ಇರೋದಕ್ಕೆ ನಾನೇ ಕಾರಣ ಅಂತ ಅವ್ರು ಭಾವಿಸ್ತಿದ್ದಾರೆ. ಅದಕ್ಕೆ ನನ್ನ ಸಾಯಿಸಿ ನನ್ನ ದೂರ ಮಾಡ್ಬೇಕು ಅಂತ ಅವ್ರು ನೋಡ್ತಿದ್ದಾರೆ. ನೋಡು ಸೀನು, ನಮ್ ಸ್ನೇಹ, ನಮ್ ಪ್ರೀತಿ ಎಲ್ಲ ಮುಗ್ದೋಗಿದೆ. ಮುಗ್ದೋಗಿರೋದಕ್ಕೆ ಭವಿಷ್ಯ ಇರೋದಿಲ್ಲ ಸೀನು. ನಿನ್ ಭವಿಷ್ಯ ಚಾರು. ನಿಜವಾಗ್ಲೂ ನೀನ್ ನನ್ ಬಗ್ಗೆ ಒಳ್ಳೇದೇ ಬಯಸಿದ್ರೆ, ನನ್ನ ಪ್ರಾಣ ಸಹಿತ ಉಳಿಸ್ಬೇಕು ಅನ್ಕೊಂಡ್ರೆ ಚಾರುಗೆ ಹತ್ರ ಆಗು. ಏನ್ ಮಾತಾಡ್ತಿದ್ಯಾ ಆದ್ಯ? ಅದಾಗುವಂತ ಕೆಲ್ಸನ? ಅದೇ ನಡಿಬೇಕು ಸೀನು. ಆಗ್ಲೇ ನಾನ್ ಜೀವಂತವಾಗಿರೋಕಾಗೋದು. ನಿನಗೇನಾದ್ರೂ ಆದ್ರೆ ಚಾರುನ ಜೀವ ಸಹಿತ ಬಿಡ್ತೀನ? ಆಗ ನಿಮ್ಮಿಬ್ರನ್ನು ಬೇರೆ ಮಾಡಿದ್ದೆ ಅಲ್ದೆ ಅವಳ ಪ್ರಾಣ ತೆಗೆಯೋದಕ್ ಕೂಡ ಕಾರಣ ನಾನೇ ಅಂತ ಅವರಪ್ಪನೋ ಅಮ್ಮನೋ ಚಿಕ್ಕಮ್ಮನೋ ಒಬ್ರಾದ್ಮೇಲೆ ಇನ್ನೊಬ್ರು ನನ್ ಪ್ರಾಣ ತೆಗೆಯೋದಕ್ಕೆ ನೋಡ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ, ನೀನ್ ತೋರಿಸ್ಬೇಕು ಅನ್ಕೊಂಡಿರೋ ಈ ಪ್ರೀತಿ